ನಮಸ್ಕಾರ. ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಈ ವಿಡಿಯೋಗೆ ಸ್ವಾಗತ. ಯಾಕಪ್ಪ ಅಂದ್ರೆ ಇವತ್ತಿಂದು ಬಗ್ಗೆ ಕನ್ನಡದಲ್ಲಿ ಕಂಪ್ಯೂಟರ್ದಲ್ಲಿ ಕನ್ನಡ ಯಾವ ಟೈಪ್ ಮಾಡೋದನ್ನ ಬಹಳ ಮಂದಿ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೋಸ್ಕರ ವಿಡಿಯೋ ತಂದಿದ್ದೀನಿ. ಕನ್ನಡನ ಕಲಿಸೋಕೆ ಏನು ಕಲಿಸ್ತಾ ಇದೀಯಪ್ಪ ಇವತ್ತು ಕಾನ್ಸೆಪ್ಟ್ ಅಂದ್ರೆ ಭಾರತ ಎಲ್ಲ ರಾಜ್ಯಗಳ ಹೆಸರು. ಓಕೆನಾ, ಭಾರತ ಪ್ರತಿಯೊಂದು ರಾಜ್ಯಗಳ ಹೆಸರು ಹೇಗೆ ಟೈಪ್ ಮಾಡೋದನ್ನ ಆ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಬನ್ನಿ, ಫಸ್ಟ್ ಮೊದಲಿಗೆ ರಾಜ್ಯ ಬಂದ್ಬಿಟ್ಟು ಓಕೆ ಸರ್ ಅದು ಇದು ಅಂತ ನಮ್ ಕರ್ನಾಟಕವನ್ನ ಫಸ್ಟ್ ಬರೆಯೋಣ. ಕರ್ನಾಟಕ ಇಲ್ಲೇ ಇದೆ. ಫಸ್ಟ್ ನಮ್ ಕರ್ನಾಟಕಲಿಂದ ಓಪನಿಂಗ್ ಮಾಡೋಣ. ಯಾಕಂದ್ರೆ ನಮ್ಮ ವಿಡಿಯೋವನ್ನು ಕರ್ನಾಟಕದ ಸಂಪೂರ್ಣ ಜನತೆ ನೋಡಲಿದ್ದೆ. ಅದಕ್ಕೋಸ್ಕರ ಫಸ್ಟ್ ವರ್ಡ್ ಕನ್ನಡಲಿಂದ ಬರಿತೀನಿ. ಕರ್ನಾಟಕ ಹೇಗೆ ಬರಿಬೇಕು ಸರ್? ಕರ್ನಾಟಕ ಬರಿಬೇಕಾದ್ರೆ ಜಸ್ಟ್ ಫಾರ್ ಕೆ ಅನ್ನ ಪ್ರೆಸ್ ಮಾಡಿ. ಮ್ಯಾಕ್ ಕೀಬೋರ್ಡ್ ನಲ್ಲಿ ನಿಮಗೆ ಕಾಣ್ತಾ ಇದೆ, ಆನ್ ಸ್ಕ್ರೀನ್ ಕೀಬೋರ್ಡ್ ನಿಮಗೋಸ್ಕರ ಆನ್ ಇದೆ. ಕೀಬೋರ್ಡ್ ನಲ್ಲಿ ನೋಡಬಹುದು ನಾ ಏನ್ ಟೈಪ್ ಮಾಡ್ತೇನೆ. ಈಗ ಎನ್ ಶಿಫ್ಟ್ ಎ, ಓಕೆನಾ, ಎನ್ ಶಿಫ್ಟ್ ಎ ಕರ್ನಾ. ಸರ್ ಶಿಫ್ಟ್ ಎಫ್, ಓಕೆನಾ, ಮತ್ತೆ ಟಿ ಕೆ, ಓಕೆನಾ, ಕರ್ನಾಟಕ ಅಂತ ಆನ್ ಟೈಪ್ ಮಾಡಿದೆ. ಅದಾದ ತಕ್ಷಣ ಮೊದಲಿಗೆ ಆಂಧ್ರ ಪ್ರದೇಶ. ಆಂಧ್ರ ಹೊಡಿಬೇಕಾದ್ರೆ ಇಲ್ಲಿ ಆ ಅಂತ ಇದೆ, ಆಂಧ್ರ. ಶಿಫ್ಟ್ ಹಿಡಿದು ಎನ್ನ ಹೊಡೀರಿ, ಆಯ್ತಾ. ಶಿಫ್ಟ್ ಹಿಡಿದು ಎ ಆ. ಸರ್ ಝೀರೋ ಬೇಕಂದ್ರೆ ಶಿಫ್ಟ್ ಎಂ, ಒತ್ತಕ್ಷರ. ಸರ್ ದ್ರ ಅಂದ್ರೆ ಶಿಫ್ಟ್ ಡಿ ಎಫ್ ಆರ್, ದ್ರ. ಪ್ರದೇಶ ಅಂದ್ರೆ ಎಫ್ ಪಿ ಎಫ್ ಆರ್. ದೇ ಅಂದ್ರೆ ಡಿ ಶಿಫ್ಟ್ ಇ, ಮತ್ತು ಶ ಅಂದ್ರೆ ಶಿಫ್ಟ್ ಎಸ್, ಆಂಧ್ರ ಪ್ರದೇಶ. ಅದ ಅರುಣಾಚಲ್ ಪ್ರದೇಶ ಬರಿಬೇಕು ಸರ್. ಅರುಣಾಚಲ್ ಪ್ರದೇಶ ಅಂದ್ರೆ ಆರ್ ಎ ಅಂದ್ರೆ ಬರುತ್ತೆ, ಆರ್ ಯು ರು. ನಾ ಅಂದ್ರೆ ಶಿಫ್ಟ್ ಎನ್ ಶಿಫ್ಟ್ ಎ, ಶಿಫ್ಟ್ ಎನ್ ಶಿಫ್ಟ್ ಎ. ಚಲ ಸಿ ಎಲ್, ಅರುಣಾಚಲ. ಇಲ್ಲಿ ಕಾಣ್ತಾ ಇದೆಯಲ್ವಾ ಆನ್ ಸ್ಕ್ರೀನ್ ಕೀಬೋರ್ಡ್. ನಿಮಗೆ ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ. ಅದಾದ ತಕ್ಷಣ ಅಸ್ಸಾಂ ಬರಿಬೇಕು ಸರ್. ಅಸ್ಸಾಂ ಅಂತ ಇದೆ. ಅಸ್ಸಾಂ ಅಂದ್ರೆ ಶಿಫ್ಟ್ ಹಿಡಿದು ಎನ ಪ್ರೆಸ್ ಮಾಡಿ. ಅದಾದ ತಕ್ಷಣ ಶಿಫ್ಟ್ ಹಿಡಿದು ಎ. ಸ್ಲಾಮ್ ಅಂದ್ರೆ ಎಸ್ ಎಫ್ ಮತ್ತೆ ಎಲ್ ಎಂ ಏನಿದೆ ಸ್ಲಾ, ಓಕೆನಾ. ಎಸ್ ನೇ ಬರಬೇಕು. ಶಿಫ್ಟ್ ಎಸ್ ಮತ್ತೆ ಎಸ್ ಅಂತ ಬರ್ತೇನೆ. ಶಿಫ್ಟ್ ಹಿಡಿದು ಎ ಮತ್ತು ಶಿಫ್ಟ್ ಹಿಡಿದು ಎಂ, ಅಸ್ಸಾಂ ಅಂತ ಆಯ್ತು. ಬಿಹಾರ ಬರೀಬೇಕಾದ್ರೆ ಬಿ ಐ ಬಿ ಎಚ್ ಶಿಫ್ಟ್ ಎ, ಹ ಆರ್ ಅಂದ್ರೆ ರ. ಸರ್ ನೆಕ್ಸ್ಟ್ ಆಪ್ಷನ್ ಏನ್ ಬರ್ತಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಛತ್ತೀಸ್ಗಢ ಅಂತ ಇದೆ. ಸರ್ ಛತ್ತೀಸ್ಗಢ ಅಂದ್ರೆ ಯಾವ ಟೈಪ್ ಮಾಡಬೇಕು? ಓಕೆನಾ, ಛತ್ತೀಸ್ಗಢ ಅಂದ್ರೆ ಯಾವ ಟೈಪ್ ಮಾಡಬೇಕು? ಛತ್ತೀಸ್ಗಢ ಅಂತ ಬರ್ತಾರೆ. ಯಾವ ಟೈಪ್? ಶಿಫ್ಟ್ ಹಿಡಿದು ಸಿ ಮತ್ತೆ ಟಿ ಎಫ್ ಟಿ ಶಿಫ್ಟ್ ಐ ಮತ್ತೆ ಸ ಮತ್ತೆ ಘ ಬರೀಬೇಕಾದ್ರೆ ಶಿಫ್ಟ್ ಘ ಆರ್ ಅಂದ್ರೆ ರ. ಓಕೆನಾ. ನೆಕ್ಸ್ಟ್ ಗೋವಾ. ಗೋ ಬರೀಬೇಕಾದ್ರೆ ಜಿ ಶಿಫ್ಟ್ ಓ ಗೋ, ವಿ ಶಿಫ್ಟ್ ಎ ವಾ. ನೆಕ್ಸ್ಟ್ ಗುಜರಾತ್ ಬರಿಬೇಕು ಸರ್. ಗುಜರಾತ್ ಬರಿಬೇಕಾದ್ರೆ ಜಿ ಯು ಗು ಮತ್ತೆ ಜೆ, ಆರ್ ಶಿಫ್ಟ್ ಎ ಟಿ ಡಬಲ್ ಎಫ್. ಯಾಕಂದ್ರೆ ತ ವ್ಯಂಜನ ಬೇಕು, ಅದಕ್ಕೋಸ್ಕರ ಡಬಲ್ ಎಫ್ ಅನ್ನ ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ಆಪ್ಷನ್ ಹರಿಯಾಣ ಅಂತ ಇದೆ. ಹರಿಯಾಣ ಮಾಡ್ಬೇಕಿದ್ರೆ ಯಾವ ಟೈಪ್ ಮಾಡ್ಬೇಕು ಸರ್? ಹೆಚ್ ಆರ್ ಆರ್ ಐ ರಿ, ವೈ ಶಿಫ್ಟ್ ಎ ಎನ್ ಶಿಫ್ಟ್ ಹಿಡಿದು ಎನ್, ಹರಿಯಾಣ. ಅದಾದ ತಕ್ಷಣ ನೆಕ್ಸ್ಟ್ ಏನ್ ಬಂತ ಸರ್? ಹಿಮಾಚಲ್ ಪ್ರದೇಶ ಬರೀಬೇಕು. ಹಿಮಾಚಲ್ ಅಂದ್ರೆ ಎಚ್ ಐ ಹಿ, ಎಂ ಶಿಫ್ಟ್ ಎ ಮಾ, ಚ ಅಂದ್ರೆ ಲ ಅಂದ್ರೆ ಲ, ಹಿಮಾಚಲ್ ಪ್ರದೇಶ ಅಂದ್ರೆ ಎಫ್ ಪಿ ಎಫ್ ಆರ್ ಡಿ ಶಿಫ್ಟ್ ಇ ಮತ್ತೆ ಶಿಫ್ಟ್ ಎಸ್, ಆಂಧ್ರ ಇದು ಹಿಮಾಚಲ ಪ್ರದೇಶ. ಸರ್ ಜಾರ್ಖಂಡ್. ಜಾರ್ಖಂಡ್ ಅಂದ್ರೆ ಜೆ ಶಿಫ್ಟ್ ಎ ಮತ್ತೆ ಖ ಬರೀಬೇಕಾದ್ರೆ ಶಿಫ್ಟ್ ಹಿಡಿದು ಖ, ಶಿಫ್ಟ್ ಹಿಡಿದು ಕೆ ಮತ್ತೆ ಶಿಫ್ಟ್ ಹಿಡಿದು ಎಫ್ ಮತ್ತೆ ಶಿಫ್ಟ್ ಹಿಡಿದು ಎಂ ಮತ್ತೆ ಡ ಅಂದ್ರೆ ಡಬ್ಲ್ಯೂ ಎಫ್ ಡಿ, ಸಾರಿ
ವ್ಯಂಜನ ಆಗ್ಬೇಕಲ್ವಾ ಇದು. ಅಂದ್ರೆ ಡಬ್ಲ್ಯೂ ಡಬಲ್ ಎಫ್ ಹೊಡಿಬೇಕು, ಡಬ್ಲ್ಯೂ ಹೊಡೆದು ಡಬಲ್ ಎಫ್ ವ್ಯಂಜನ ಮಾಡಕ್ ಹೋಗ್ಬೇಕಾದ್ರೆ. ಕರ್ನಾಟಕ ಟೈಪ್ ಮಾಡಿದೀನಿ, ಮತ್ತೊಮ್ಮೆ ಮೊದಲೊಮ್ಮೆ ತೋರಿಸ್ತೀನಿ. ಓಕೆನಾ? ಯಾರನ್ನ ಫಸ್ಟ್ ಮಿಸ್ ಆದ್ರೆ ಇಲ್ಲಿ ನೋಡ್ಕೋರಿ, ಕೆ ಎನ್ ಶಿಫ್ಟ್ ಹಿಡಿದು ಎ ಶಿಫ್ಟ್ ಹಿಡಿದು ಎಫ್ ಮತ್ತೆ ಕ್ಯೂ ಮತ್ತೆ ಕ ಅಂದ್ರೆ ಕೆ, ಕರ್ನಾಟಕ ಆಯ್ತು. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಸರ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೇರಳ. ಕರ್ನಾಟಕದ ಬಗಲಾಗ ಯಾವ್ದಿದೆ? ಕೇರಳ. ಕೇರಳ ಮಾಡ್ಬೇಕಾದ್ರೆ ಕೆ ಶಿಫ್ಟ್ ಇ ಕೆ, ಆರ್ ಶಿಫ್ಟ್ ಎಲ್ ಕೇರಳ. ಸರ್ ಮಧ್ಯಪ್ರದೇಶ ಎಂ ಎಂ ಶಿಫ್ಟ್ ಡಿ ಮತ್ತೆ ಎಫ್ ಮತ್ತೆ ವೈ ಮತ್ತೆ ವೈ ಮಧ್ಯ ಆಯ್ತು. ಪ್ರದೇಶ ಅಂದ್ರೆ ಪಿ ಎಫ್ ಆರ್ ಡಿ ಶಿಫ್ಟ್ ಇ ಮತ್ತೆ ಶಿಫ್ಟ್ ಎಸ್ ಮಧ್ಯಪ್ರದೇಶ. ಸರ್ ಮಹಾರಾಷ್ಟ್ರ ಬರೀಬೇಕು, ಎಂ ಅಂದ್ರೆ ಮ, ಎಚ್ ಎ ಹ, ಆರ್ ಎ ರಾ, ಸ್ಟ್ರ ಬಹಳ ಡೇಂಜರ್ ಇದೆ, ಸ್ಟ್ರ ಬರಿಗೋಸ್ಕರ ಸ್ಲೋ ಆಗಿ ಹೇಳ್ತಾ ಇದೀನಿ ನೋಡ್ಕೋರಿ. ಮೊದಲಿಗೆ ಎಕ್ಸ್ ಮತ್ತೆ ಎಫ್ ಮತ್ತೆ ಆರ್ ಮತ್ತೆ ಎಫ್ ಮತ್ತೆ ಇದೇನ್ ಬರುತ್ತೆ ಟ್ರ. ಓಕೆ, ಇದು ಹೊರಗಾಯ್ತಾ? ಓಕೆನಾ? ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಶ ಎಫ್ ಎಫ್ ಕ್ಯೂ ಮತ್ತೆ ಎಫ್ ಮತ್ತೆ ಆರ್ ಮಹಾರಾಷ್ಟ್ರ. ಓಕೆನಾ? ಸರ್ ಮಣಿಪುರಿ ಬರಿಬೇಕ್ರಿ, ಎಂ ಅಂತ ಬರೀರಿ. ಮತ್ತೇನ್ ಮಾಡ್ತೀನಿ? ಶಿಫ್ಟ್ ಹಿಡಿದು ಎನ್ ಐ ಪಿ ಯು ಪು ರ ಡಬಲ್ ಎಫ್ ಮಣಿಪುರ್. ಅದಾದ ತಕ್ಷಣ ಮೇಘಾಲಯ, ಎಂ ಶಿಫ್ಟ್ ಇ ಮೇ, ಶಿಫ್ಟ್ ಜಿ ಶಿಫ್ಟ್ ಎ ಎಲ್ ಎ ಮೇಘಾಲಯ. ಅದಾದ ತಕ್ಷಣ ಮಿಜೋರಾಂ, ಮಿಜೋರಾಂ ಅಂದ್ರೆ ಎಂ ಐ ಮಿ, ಜೆ ಶಿಫ್ಟ್ ಓ, ಆರ್ ಶಿಫ್ಟ್ ಎ ಎಂ ಮಿಜೋರಾಂ. ಅದಾಗಣ ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ಅಂದ್ರೆ ಯಾವ ಟೈಪ್ ಬರೀಬೇಕು ಸರ್? ನಾಗಾಲ್ಯಾಂಡ್ ಅಂದ್ರೆ ಎನ್ ಶಿಫ್ಟ್ ಎ ನಾ, ಜಿ ಶಿಫ್ಟ್ ಎ ಗಾ, ಎಲ್ ಎಫ್ ವೈ ಶಿಫ್ಟ್ ಹಿಡಿದು ಎ ಮತ್ತೆ ಶಿಫ್ಟ್ ಎಂ ಮತ್ತೆ ಡಬ್ಲ್ಯೂ ಡಬಲ್ ಎಫ್ ಡಬ್ಲ್ಯೂ ಡಬಲ್ ಎಫ್. ಅದಾಗಣ ಒಡಿಶಾ. ಒಡಿಶಾ ಅಂದ್ರೆ ಮೊದಲಿಗೆ ಓ ಹೊಡೀರಿ, ಡಿ ಐ ಡಿ ಅಂದ್ರೆ ಡಿ ಅಂದ್ರೆ ಡಬ್ಲ್ಯೂ, ಡಿ ಹೊಡಿಬೇಕಾದ್ರೆ ಇಲ್ಲಿ ಎ ಬಿ ಸಿ ಡಿ ಹೊಡಿಬೇಡ್ರಿ, ಡಬ್ಲ್ಯೂ ಅಂತ ಪ್ರೆಸ್ ಮಾಡಿ. ಅದಾದ ತಕ್ಷಣ ನೆಕ್ಸ್ಟ್ ಶಿಫ್ಟ್ ಎಸ್ ಶಿಫ್ಟ್ ಎ ಒಡಿಶಾ. ಅದಾದ ತಕ್ಷಣ ಪಂಜಾಬ್. ಓಕೆನಾ? ಪಂಜಾಬ್ ಅಂದ್ರೆ ಎಫ್ ಅನ್ನ ಹೊಡೆದೆ, ಶಿಫ್ಟ್ ಹಿಡಿದು ಎಂ ಅನ್ನ ಹೊಡೆದೆ, ಜೆ ಶಿಫ್ಟ್ ಎ ಬಿ ಡಬಲ್ ಎಫ್ ಪಂಜಾಬ್. ಅದಾದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ರಾಜಸ್ಥಾನ ಅಂತ ಬರುತ್ತೆ. ರಾಜಸ್ಥಾನ ಅಂದ್ರೆ ಆರ್ ಶಿಫ್ಟ್ ಎ ರಾ, ಜೆ ಎಸ್ ಎಫ್ ಶಿಫ್ಟ್ ಹಿಡಿದು ಟಿ ಶಿಫ್ಟ್ ಹಿಡಿದು ಟಿ ಮತ್ತೆ ಶಿಫ್ಟ್ ಎ ಎನ್ ಅಂದ್ರೆ ರಾಜಸ್ಥಾನ. ಸಿಕ್ಕಿಂ ಹೊಡಿಬೇಕಾದ್ರೆ ಎಸ್ ಐ ಸಿ ಕೆ ಎಫ್ ಕೆ ಐ ಶಿಫ್ಟ್ ಹಿಡಿದು ಎಂ. ನೆಕ್ಸ್ಟ್ ತಮಿಳುನಾಡು. ತಮಿಳುನಾಡಿದ್ರೆ ಟಿ ಹೊಡೀರಿ, ಎಂ ಐ ಮಿ, ಎಲ್ ಯು ಲು, ಎನ್ ಶಿಫ್ಟ್ ಎ ಡಿ ಯು ಡು. ತೆಲಂಗಾಣ ಟಿ ಇ ತೇ, ಎಲ್ ಶಿಫ್ಟ್ ಎಂ ಮ, ಜಿ ಅಂದ್ರೆ ಗ ಅಂದ್ರೆ ಶಿಫ್ಟ್ ಎನ್ ಅಂದ್ರೆ ನ ತೆಲಂಗಾಣ. ತ್ರಿಪುರ ಟಿ ಐ ಪಿ ಸಾರಿ ಟಿ ಎಫ್ ಆರ್ ಐ 3 ಆಯ್ತು, ಪಿ ಯು ಪು ರ ಅರೆ ಟಿ ಎಫ್ ಐ ಐ ತ್ರಿಪುರ ಟಿ ಇದು ಪಿ ಯು ಪು ರ ತ್ರಿಪುರ ಆಯ್ತು. ನೆಕ್ಸ್ಟ್ ಉತ್ತರ ಪ್ರದೇಶ ಯು ಅಂತ ಬರೀರಿ, ಟಿ ಎಫ್ ಟಿ ಅಂತ ಬರೀರಿ, ರ ಅಂತ ಬರೀರಿ. ಅದಾದ ಪ್ರದೇಶ ಗೊತ್ತಿದೆ, ಪಿ ಎಫ್ ಆರ್ ಡಿ ಶಿಫ್ಟ್ ಇ ಮತ್ತೆ ಶಿಫ್ಟ್ ಎಸ್ ಉತ್ತರ ಪ್ರದೇಶ. ಸರ್ ಉತ್ತರಾಖಂಡ ಯು ಟಿ ಎಫ್ ಟಿ ರ ಅಂದ್ರೆ ಆರ್ ಶಿಫ್ಟ್ ಹಿಡಿದು ಕೆ ಶಿಫ್ಟ್ ಹಿಡಿದು ಎಂ ಮತ್ತೆ ಡ ಡ ಅಂದ್ರೆ ಕ್ಯೂ. ಪಶ್ಚಿಮ ಬಂಗಾಳ ಸರ್, ಪಶ್ಚಿಮ ಬಂಗಾಳ ಲಾಸ್ಟ್ ಕೊನೆಯದಾಗಿ ಈ ವಿಡಿಯೋ ಪ್ರಕಾರ ಇದು ಲಾಸ್ಟ್ ರಾಜ್ಯ. ಪಶ್ಚಿಮ ಬಂಗಾಳ ಯಾವ ಟೈಪ್ ಬರಿಬೇಕಾದ್ರೆ ಶಿಫ್ಟ್ ಹಿಡಿದಪ್ಪ, ಶಿಫ್ಟ್ ಹಿಡಿದು ಮತ್ತೇನ್ ಮಾಡ್ತೀನಿಪ್ಪ ಅಂದ್ರೆ ಎಸ್ ಮತ್ತೆ ಇಲ್ಲೇ ಬಂದ್ಬಿಟ್ಟು ಎಫ್ ಮತ್ತೆ
ಮತ್ತೆ ಇಲ್ಲಿ ಬರ್ತೀನಪ್ಪ ಅಂದ್ರೆ ಪಶ್ಚಿಮ್, ಓಕೆನಾ. ಸಿ ಮತ್ತೆ ಐ ಎಂ ಶಿಫ್ಟ್ ಎಂ ಬಿ ಶಿಫ್ಟ್ ಎಂ ಜಿ ಎ ಮತ್ತೆ ಎಲ್ ಶಿಫ್ಟ್ ಹಿಡಿದು ಎಲ್ ಪಶ್ಚಿಮ ಬಂಗಾಳ. ಇವತ್ತಿನ ವಿಡಿಯೋದಾಗ ಎಲ್ಲ ನನ್ನ ಕರ್ನಾಟಕ ಜನತೆಗೆ 28 ರಾಜ್ಯಗಳ ಹೆಸರು ಕನ್ನಡದಲ್ಲಿ ಯಾವ ಟೈಪ್ ಬರೆಯೋದನ್ನ ಕಲಿಸಿದೀನಿ. ಇಂಥವೇ ಸರ್ ಕನ್ನಡದಾಗ ನಾನು ಬಹಳ ಚಾಂಪಿಯನ್ ಆಗ್ಬೇಕು ಸರ್, ಕನ್ನಡ ಟೈಪಿಂಗ್ ಸ್ಪೀಡ್ ಆಗ್ಬೇಕಾದ್ರೆ ಅದು ನಿಮ್ದಲ್ಲ, ನಮ್ ಜಿಮ್ಮೆದಾರಿ ಆಗಿರುತ್ತೆ. ಯಾರ್ದಪ್ಪ ಅಂದ್ರೆ ಅದು ಕಟ್ಗೆ ಕಂಪ್ಯೂಟರ್ದು. ನೀವು ನಮ್ಮ ವಿಡಿಯೋ ನೋಡ್ತಾ ಇರಿ, ಕನ್ನಡ ಟೈಪಿಂಗ್ ಸ್ಪೀಡ್ 100% ಆಗುತ್ತೆ, ಅದು ನಮ್ಮ ವಿಶ್ವಾಸ. ನಾವು ಮಾಡೇ ಮಾಡ್ತೀವಿ. ನಿಮ್ಮ ಟೈಪಿಂಗ್ ಸ್ಪೀಡ್ ಮಾಡೋದು ಅದು ಒಂದು ನಮ್ ಕೆಲಸ ಬಿಟ್ಬಿಡಿ ಅಂತ ಹೇಳ್ತೀನಿ. ನೀವು ಬರೀ ನಮ್ಮ ವಿಡಿಯೋ ನೋಡ್ತಾ ಇರಿ, ನಿಮ್ ಟೈಪಿಂಗ್ ಸ್ಪೀಡ್ ತಂತಾನೆ ಆಗುತ್ತೆ, ಓಕೆನಾ. ರೆಗ್ಯುಲರ್ ಆಗಿ ಟೈಪಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಇದೇ ರೀತಿ ವಿಡಿಯೋ ಬೇಕಾದ್ರೆ ಕಟ್ಗೆ ಕಂಪ್ಯೂಟರ್ ಚಾನಲ್ ಏನ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಇದ್ರಾಗ ಏನ್ ಮಾಡಬೇಕಪ್ಪ ಅಂದ್ರೆ ನಮ್ದು ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ, ಅಲ್ಲಿ ಫಾಲೋ ಕೂಡ ಮಾಡಿ. ಧನ್ಯವಾದ.